ಸ್ಪಾರ್ಕ್ ಅಕಾಡೆಮಿ ರಿಜಿಸ್ಟರ್ ಬೆಂಗಳೂರು ಇದರ ವತಿಯಿಂದ ಆಯೋಜಿಸಿರುವಂಥ ಮಾತೆಂಬುದು ಜ್ಯೋತಿರ್ಲಿಂಗ ತರಬೇತಿಯ 1ರಿಂದ ಈಗ ಪ್ರಸ್ತುತ ನಡೆಸಿರುವಂಥ 6ನೇ ಬ್ಯಾಚಿನ ಎಲ್ಲ ಶಿಕ್ಷಕ ಬಂಧುಗಳು ಈ ಒಂದು ಭಾಷಣ ಕೌಶಲ್ಯ ತರಬೇತಿಗೆ ಈ ಒಂದು ಮೈಸೂರಿನಲ್ಲಿ ಏನು ಇವತ್ತು ನಡೀತದೆ 24, 25, 26 ಈ 3 ದಿವಸದಿಂದ ನಡೆಸಿರುವಂಥ ಈ ಒಂದು ತರಬೇತಿಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಎಲ್ಲ ಶಾಲಾ ಕಾಲೇಜುಗಳಿಂದ ಬಂದಿರುವಂಥ ಎಲ್ಲ ಶಿಬಿರಾರ್ಥಿಗಳು ಈ ಒಂದು ಮೈಸೂರಿನ ಈ ಒಂದು BSNL ತರಬೇತಿ ಕೇಂದ್ರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ತರಬೇತಿ ಕೇಂದ್ರದಲ್ಲಿ ಮಹಿಳಾ ಶಿಕ್ಷಣಾರ್ಥಿಗಳು ಒಂದು ತಂಡವಾಗಿ ಮತ್ತು ಪುರುಷ ಶಿಕ್ಷಕರಿಗೆ ಮತ್ತೊಂದು ತಂಡವಾಗಿ ವಸತಿ ಸೌಕರ್ಯವನ್ನು ಇಲ್ಲಿ ಅತ್ಯುತ್ತಮವಾಗಿ ವಹಿಸಿಕೊಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಶಿಬಿರಾರ್ಥಿಗಳಿಗೆ ಬೆಳಗಿನ ಉಪಹಾರ ಸ್ನಾನ ಮಾಡಿಕೊಂಡು ಉಪಹಾರ ಸೇವಿಸಿಕೊಂಡು ಮತ್ತು 9 ಗಂಟೆಗೆ 9:30ವರೆಗೆ ಈ ತರಬೇತಿ ಕಾರ್ಯಾಗಾರಕ್ಕೆ ನಾವೆಲ್ಲ ಹಾಜರಾಗ್ತಾಯಿದ್ದೀವಿ. ಇಲ್ಲಿ 9:00ವರೆಗೆ ತರಬೇತಿ ಕಾರ್ಯಾಗಾರ ಪ್ರಾರಂಭ ಆಗುತ್ತೆ. 11 ಗಂಟೆಗೆ ಕಾಫಿ ವ್ಯವಸ್ಥೆ, ನಂತರ 1:00ವರೆಗೆ ಊಟದ ವ್ಯವಸ್ಥೆ, ಊಟ ಮಾಡಿದ ನಂತರ ಮತ್ತು ತರಬೇತಿ 2 ಗಂಟೆಗೆ ಪ್ರಾರಂಭ ಆಗುತ್ತೆ. ಮತ್ತು 4:30ಕ್ಕೆ ಮತ್ತು ಕಾಫಿ ಸ್ನ್ಯಾಕ್ಸು ಕೊಡ್ತಾರೆ. ಈ ಒಂದು ನಾವು ಕಾಫಿ ಸ್ನ್ಯಾಕ್ಸ್ ಇದನ್ನೆಲ್ಲ ಸ್ವೀಕರಿಸಿದ ನಂತರ ಮತ್ತು 6 ಗಂಟೆ ಅಥವಾ 6:30 ಕೆಲವೊಂದು ಸಾರಿ 6:45 ತನಕ 7 ಗಂಟೆ ತನಕ ತರಬೇತಿ ಕಾರ್ಯಾಗಾರ ನಡೀತಿರುವಂಥ ಉದಾಹರಣೆಗಳು ಇದ್ದಾವೆ. ನಾವು ಪಾಲ್ಗೊಂಡಿದ್ದೇವೆ. ಆನಂತರ ನಾವು ತರಬೇತಿ ಕಾರ್ಯಾಗಾರವನ್ನು ಮುಗಿಸ್ಕೊಂಡು ನಮ್ಮ ವಸತಿ ನಿಲಯಗಳಿಗೆ ತೆರಳುತ್ತೀವಿ. ಅಲ್ಲಿ ವಸತಿ ನಿಲಯದಲ್ಲಿ ನಾವು ಫ್ರೆಶಪ್ ಆಗಿ ಅಲ್ಲಿಂದ ಫ್ರೆಶಪ್ ಆದ ನಂತರ ಕಾಫಿ ತಿಂಡಿ ಎಲ್ಲ ಇರುತ್ತೆ, ಮುಗಿಸ್ಕೊಂಡಿರ್ತೇವೆ. ಊಟದ ವ್ಯವಸ್ಥೆಗೆ ಹೋಗ್ತೀವಿ. ಊಟ ಮಾಡಿದ ನಂತರ 9 ಗಂಟೆ ನಂತರ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಎಲ್ಲ ಶಿಬಿರಾರ್ಥಿಗಳು ಒಟ್ಟಿಗೆ ಸೇರಿಸಿ ಅಲ್ಲಿ ಒಂದು ಶುಭ ಸಂಜೆಯಲ್ಲಿ ಶುಭ ರಾತ್ರಿಯ ವ್ಯವಸ್ಥೆಯಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಎಲ್ಲರೂ ಒಟ್ಟಿಗೂಡಿ 11-12 ಗಂಟೆ ತನಕ ನಾವು ಒಟ್ಟಾಗಿ ಎಲ್ಲರೂ ನಮ್ಮ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸಿಕೊಂಡಂಥ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಉತ್ತಮವಾಗಿ ಮತ್ತು ನಾವು ನಮ್ಮ ವಸತಿ ನಿಲಯಗಳಿಗೆ ತೆರಳುತ್ತಾ ಮತ್ತು ಮಾರನೇ ದಿವಸಕ್ಕೆ ಫ್ರೆಶಪ್ ಆಗಿ ರೆಡಿ ಆಗ್ತಿದ್ದೀವಿ. ಹೀಗೆ ಮತ್ತು ಇದೇ ರೀತಿ 3 ದಿವಸದ ಕಾರ್ಯಾಗಾರಗಳು ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಈ ಒಂದು ತರಬೇತಿ ಕೇಂದ್ರದಲ್ಲಿ ನಡೆಸ್ಕೊಡ್ತಿರೋಂಥ ಸ್ಪಾರ್ಕ್ ಅಕಾಡೆಮಿಯ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನೇ ಸಲ್ಲಿಸಬೇಕಾಗುತ್ತೆ. ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ತರಬೇತಿ ಕೊಡ್ತಿರೋಂಥ ಮುಖ್ಯಸ್ಥರಾಗಿ ಸಂದೀಪ್ ವಿಜಯನ್ ಸರ್ ಅವರಿದ್ದಾರೆ, ಆಮೇಲೆ ನಾಗರಾಜ್ ಬೀಜಮನಹಳ್ಳಿ ಸರ್ ಇದ್ದಾರೆ, ಆಮೇಲೆ ಸತೀಶ್ BK ಸರ್ ಇದ್ದಾರೆ, ಆಮೇಲೆ ವೇಣು CV ಇದ್ದಾರೆ. ಹಾಗಾಗಿ ಅದರ ಜೊತೆಯಲ್ಲಿ ಈ ಒಂದು ಸ್ಪಾರ್ಕ್ ಅಕಾಡೆಮಿಯ ಮುಖ್ಯಸ್ಥರು ನಮ್ಮ ಎಲ್ಲ ಶಿಕ್ಷಕರಿಗಾಗಿ ಈ ಒಂದು ತರಬೇತಿ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ತಿರೋಂಥ ಮಹೇಶ್ P ಸರ್ ಅವರು ಈ ಒಂದು ಎಲ್ಲ ತರಬೇತಿಯ ರೂವಾರಿಗಳು ಮುಖ್ಯಸ್ಥರು ಆಗಿ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ ತರಬೇತಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತಿರೋಂಥ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಎಲ್ಲ ಶಿಕ್ಷಕರಿಗೆ ವ್ಯವಸ್ಥಿತವಾಗಿ ಈ ಒಂದು ತರಬೇತಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇವತ್ತು ಅಂತಿಮ ದಿನ. ಈ ಒಂದು ತರಬೇತಿ ಕಾರ್ಯಾಗಾರ ಇವತ್ತಿಗೆ ಮುಕ್ತಾಯಗೊಳ್ತಿದೆ. 2 ಗಂಟೆ ಅಥವಾ 2:30ಗೆ ನಮ್ಮ ತರಬೇತಿ ಕಾರ್ಯಾಗಾರ ಮುಗಿದ ನಂತರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತದೆ. ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದ ನಂತರ ಸಂಜೆ 6 ಗಂಟೆಯ ನಂತರ 5ರಿಂದ 6 ಗಂಟೆಯ ನಂತರ ನಮ್ಮ ಎಲ್ಲ ಶಿಬಿರಾರ್ಥಿಗಳು ತಮ್ಮ ತರಬೇತಿಯ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಪ್ರಮಾಣ ಪತ್ರವನ್ನು, ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿ ತಾವು ಬಂದಂಥ ಊರುಗಳಿಗೆ ತಮ್ಮ ಸ್ನೇಹಿತರ ಜೊತೆಗೆ ಹೊರಡಲು ಸಿದ್ಧರಾಗ್ತಾರೆ. ಈ ಒಂದು ಯಶಸ್ವಿಯಾದ ತರಬೇತಿ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದಕ್ಕಾಗಿ ಹಾಗೂ ಈ ತರಬೇತಿ ಕಾರ್ಯಾಗಾರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ನಾವು ಈ ಒಂದು ಸ್ಪಾರ್ಕ್ ಅಕಾಡೆಮಿಗೆ ನಮ್ಮ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಹೃತ್ಪೂರ್ವಕದ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಈ ಒಂದು ಅನಿಸಿಕೆಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ 2 ಜೈ ಹಿಂದ್, ಜೈ ಕರ್ನಾಟಕ.